ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯದ 3ನೆಯ ವಾಕ್ಯ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹೌದು ಪ್ರಿಯರೇ, ದೇವರು ಇಲ್ಲಿ ನಮಗೆ ಹೇಳುವಂತಹ ಒಂದು ಕಾರ್ಯ ಇದಾಗಿದೆ. ನನ್ನನ್ನು ಕೇಳಿಕೋ. ದೇವರು ಹೇಳ್ತಿದ್ದಾರೆ ಆತನನ್ನ ಕೇಳಿಕೊಳ್ಳುವುದಕ್ಕಾಗಿ. ನಾವೆಲ್ಲರೂ ಇದುವರೆಗೂ ಮನುಷ್ಯರ ಬಳಿಯಲ್ಲಿ ಕೇಳಿರಬಹುದು. ಕೆಲವೊಂದು ಬಾರಿ ಹೊಂದಿಕೊಂಡಿರಬಹುದು, ಕೆಲವೊಂದು ಬಾರಿ ಹೊಂದಿಕೊಳ್ಳದೆ ಇರಬಹುದು. ಕೆಲವೊಂದು ಬಾರಿ ನಾವು ಎದುರು ನೋಡಿದಂತಹ ರೀತಿಯಲ್ಲಿ ನಾವು ಹೊಂದಿಕೊಂಡಿಲ್ಲದೆ ಇರಬಹುದು. ಆದರೆ ದೇವರ ಬಳಿಯಲ್ಲಿ ಕೇಳುವಾಗ ಖಂಡಿತವಾಗಿಯೂ ದೇವರು ಸಂಪೂರ್ಣವಾಗಿ ಕೊಡುವಾತನಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ದೇವರು ಹೇಳ್ತಾರೆ, ನಾನು ನಿನಗೆ ಸದುತ್ತರವನ್ನ ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು. ಇದುವರೆಗೂ ನಿಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು, ಸಂದೇಹಗಳು ಏನಾದರೂ ಆಗಿರಬಹುದು, ಎಲ್ಲದಕ್ಕೂ ಕೂಡ ದೇವರು ನಿಮಗೆ ಸದುತ್ತರವನ್ನ ಕೊಡುವಾತನಾಗಿದ್ದಾರೆ. ಅದರೊಂದಿಗೆ ನಿಮಗೆ ಇದುವರೆಗೂ ತಿಳಿಯದೇ ಇರುವಂತಹ ಗೂಢಾರ್ಥಗಳನ್ನ ತಿಳಿಸುವಂತವರಾಗಿದ್ದಾರೆ. ನಮಗೆ ತಿಳಿದಿರುವಂತಹ ಕಾರ್ಯಗಳು ಅಲ್ಪವೇ ಆಗಿರಬಹುದು, ಆದರೆ ಯಾವಾಗ ನಾವು ದೇವರನ್ನ ಕೇಳಿಕೊಳ್ಳುತ್ತೇವೋ ಆಗ ದೇವರು ಅದರ ಸಂಪೂರ್ಣತೆಯಿಂದ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ. ಈ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಯಾವುದೇ ಪ್ರಶ್ನೆಯಾಗಿರಬಹುದು, ಯಾವುದೇ ತರಹದ ಸಂದೇಹವಾಗಿರಬಹುದು, ದೇವರನ್ನ ಕೇಳಿಕೊಳ್ಳಲಿ. ದೇವರು ಅದನ್ನ ನಿವಾರಿಸುವಾತನಾಗಿದ್ದಾನೆ. ಅನೇಕರು ಅನಾರೋಗ್ಯದಲ್ಲಿ ಇದ್ದಿರುವಂತವರು ಅಂದುಕೊಳ್ಳಬಹುದು, ಇನ್ನು ನಾನು ಮೇಲೆದ್ದೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲವಾ, ನಾನು ಗುಣ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲವಾ ಎಂಬುದಾಗಿ. ಸಾಲದ ಸಮಸ್ಯೆಯಲ್ಲಿ ಇರುವಂತವರು ಸಾಲಗಳಿಂದ ನನಗೆ ಬಿಡುಗಡೆಯೇ ಇಲ್ಲವೋ ಎಂಬುದಾಗಿ ತಿಳಿದುಕೊಂಡಿರಬಹುದು. ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವವರು ಈ ಕಷ್ಟಗಳಿಂದ ನನಗೆ ಬಿಡುಗಡೆ ಇಲ್ಲವೋ ಎಂಬುದಾಗಿ ನೀವು ಅಂದುಕೊಂಡಿರಬಹುದು. ಒಂದು ಸಂತೋಷದ ವಿಚಾರವೇನೆಂದರೆ, ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ನಿಮಗೆ ಆತನ ಸದುತ್ತರವನ್ನ ಕೊಡುವಾತನಾಗಿದ್ದಾನೆ. ಪ್ರಿಯರೇ, ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳೋಣ. ದೇವರು ನಮಗೆ ಸಂಪೂರ್ಣವಾಗಿ ಒದಗಿಸುವಾತನಾಗಿದ್ದಾನೆ. ತಕ್ಕ ಸಮಯದಲ್ಲಿ ನಿಮಗೆ ಬೇಕಾಗಿರುವಂತಹ ಉತ್ತರವನ್ನ ನೀಡಿ ನಿಮಗೆ ತಿಳಿಯದಂತಹ ಮಹತ್ತಾಗಿರುವಂತಹ ಗೂಢಾರ್ಥಗಳನ್ನ ತಿಳಿಯಪಡಿಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯವು ಹೇಳ್ತದೆ ನನ್ನನ್ನು ಕೇಳಿಕೋ ಎಂಬುದಾಗಿ. ಅದೇ ಪ್ರಕಾರವಾಗಿ ಅಪ್ಪ, ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಅವರಿಗಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯೇಸಪ್ಪ, ಪ್ರತಿಯೊಬ್ಬೊಬ್ಬರಿಗೂ ನೀವು ಸದುತ್ತರವನ್ನ ನೀಡಿ ಅವರು ತಿಳಿಯದಂತಹ ಮಹತ್ತಾದ ಗೂಢಾರ್ಥಗಳ ಕಾರ್ಯಗಳನ್ನು ತಿಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಇದುವರೆಗೂ ಕರ್ತನೆ, ಕಷ್ಟ ನಷ್ಟಗಳ ಮಧ್ಯದಲ್ಲಿ ಅಪ್ಪ, ದುಃಖಗಳಲ್ಲಿ ಕರ್ತನೆ ಹಾದು ಹೋಗುತ್ತಿರುವಂತಹ ಸಂದೇಹಗಳ ಮಧ್ಯದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ನಿರೀಕ್ಷೆಯಿಂದ ಇಲ್ಲದಂತೆ ಸ್ವಾಮಿ ಇರುವಂತಹ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನಿರೀಕ್ಷೆಯನ್ನ ಉಂಟು ಮಾಡುವಂತಹ ದೇವರು, ಆ ನಿರೀಕ್ಷೆಯನ್ನ ಪೂರೈಸುವಂತಹ ದೇವರು ನೀವಾಗಿದ್ದೀರಿ ಅಪ್ಪ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕರ್ತನೆ ಸದುತ್ತರವನ್ನ ಕೊಟ್ಟು ಅವರಿಗೆ ಬೇಕಾಗಿರುವಂತಹ, ಅವರು ನಿನ್ನಲ್ಲಿ ಎದುರು ನೋಡುತ್ತಿರುವಂತಹ ಎಲ್ಲಾ ಕಾರ್ಯಗಳಿಗೆ ಉತ್ತರವನ್ನ ನೀಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.